ಎಲ್ಲರಿಗೂ ನಮಸ್ಕಾರ. ದೇವರು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ. ತುಂಬ ಕಷ್ಟಪಡೋ ಜೀವಿಗಳಿಗೆ ಆದಷ್ಟು ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಸ್ನೇಹಿತರೆ, ಇವತ್ತು ಗುರುವಾರ. ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಗುರುವಾರ ದಿನ ನನಗೆ ಯಾಕೋ ಒಂಥರ ಅದೊಂದು ಜಾಸ್ತಿ ನಂಬಿಕೆ. ಅವತ್ತಿನ ದಿನದ ನಾನು ಏನೇ ಕೆಲಸಗಳನ್ನ ಮಾಡ್ಬೇಕಂದ್ರೂ ನನಗೇನೋ ಒಂದು ಖುಷಿ, ಒಳ್ಳೇದಾಗುತ್ತೆ ಅನ್ನೋದು ಭರವಸೆ. ಇವತ್ತು ನಾನು ಒಳ್ಳೆ ಊರಿಗೆ ಹೊಂಟೀನಿ ರೀ. ಯಾಕಂದ್ರೆ ನಂದೊಂದು ಕೆಲಸ ಐತಿ. ಹಾಗಾಗಿ ನಾನು ಒಳ್ಳೆ ನಾಲ ತೊಡ್ಕೊತೀನಿ. ಮಕ್ಕಳನ್ನೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸೀನಿ. ಬೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಕೂಡ ಈಗ ರೆಡಿ ಆಗಬೇಕು. ಈಗ ಸ್ನಾನ ಮಾಡ್ಕೊಂಡು ಬಂದೀನಿ. ಒಂದು 20-25 ಚಪಾತಿ ಮಾಡಿ ನೋಡ್ರಿ. ಯಾಕಂದ್ರೆ ನಾಳೆಗೂ ಇವತ್ತು ದೋಸೆ ಅದು ಕಟ್ಕೊಂಡು ಹೋದ್ರು ಹುಡುಗರು, ದೋಸೆ ಮತ್ತು ಸಾರು. ನಾಳೆಗೆ ಅಂತೇಳ್ಕೇಸಿ ಮತ್ತು ದೋಸೆ ಇದು ಮಾಡಿಟ್ಟೀನಿ ರೀ ಫ್ರೆಂಡ್ಸ್. ಅಂದ್ರೆ ಮಕ್ಕಳು ದೋಸೆ ಸಾಂಬಾರು ಊಟ ಮಾಡ್ತಾರಂತೇಳಿ, ಪಡ್ಡರ್ ಹಾಕ್ಕೊಂತಾರಂತೇಳಿ ನೋಡ್ರಿ. ಸೊ ಪನ್ನೀರ್ ಐತಿ, ಬಟಾಟಿ ತರ್ಸೀನಿ ರೀ. ಸ್ನೇಹ ಬಟಾಟಿ ಫ್ರೈ ಚೆನ್ನಾಗಿ ಮಾಡಕ್ಕೆ ಬರ್ತೈತಿ. ಹಾಗಾಗಿ ನಾಳೆ ಬುತ್ತಿಗೆ ಚಪಾತಿ ಕಟ್ಕೊಂಡು ಹೋಗ್ತಾರೆ ಮಕ್ಕಳು. ಹೋಗ್ಬೇಕಂದ್ರೂ ನೋಡ್ರಿ, ತಲೆ ಹೆಣ್ಮಕ್ಳು ಮನೆಯಾಗ ಇದ್ದಾಗೂ ಎಲ್ಲ ಥರದ್ದು ವಿಚಾರ ಮಾಡ್ತೀವಿ. ಎಲ್ಲಿಗಾರು ಹೋಗ್ಬೇಕಂದ್ರೂ ಮಕ್ಕಳದು ಮನೆಯವ್ರದ್ದು ಬಟ್ಟೆ ನೋಡ್ಕೊಂಡು ಹೋಗ್ಬೇಕು. ಅದಕ್ಕೆ ಚಪಾತಿ ಮಾಡಿ ನೋಡ್ರಿ. ಚಪಾತಿ ಮಾಡಿ ಈ ಥರ ನೀಟಾಗಿ ಮುಚ್ಚಿಟ್ಬಿಡ್ತೀನಿ, ಮೆತ್ತಗಿರ್ತಾವೆ. ಬಂದ್ಮ್ಯಾಗ ದೋಸೆ ಸಾಂಬಾರು ಅದೊಂದು ಗುಣಿಗೆ ಸಾರು ಮಾಡೀನಿ. ದೋಸೆ ಸಾಂಬಾರು ಹಾಕೊಂಡು ರಾತ್ರಿ ಊಟ ಮಾಡ್ತಾರೆ. ಅನ್ನ ಮಾಡ್ಕೋತಾಳ್ರಿ ಸ್ನೇಹ ಈ ಸದ್ಯಕ್ಕೆ. ನಾ ಏನೈತಿ ಚಪಾತಿ ಅದು ಮಾಡೀನಿ. ನಾನು ಕೂಡ ರೆಡಿ ಆಗಬೇಕು. ಒಂದು ಕೆಲಸದ ಮ್ಯಾಗ ಊರಿಗೆ ಹೊಂಟೀನಿ. ಒಳ್ಳೇದಾಗಲಿ. ಸಾಕಷ್ಟು ತಂಟೆ ತಾಪತ್ರೆಗಳು ಜೀವನದೊಳಗೆ ಬರಕತ್ತಾವು. ಬಟ್ ಏನು ಮಾಡೋಕ್ಕಾಗಲ್ಲ. ಬಂದಂಥದ್ದನ್ನು ಅದನ್ನು ನಿಭಾಯಿಸೋ ಶಕ್ತಿ ಸಾಮರ್ಥ್ಯ ರಾಯರು ನನಗೆ ಕೊಡಲಿ, ಒಳ್ಳೇದು ಮಾಡಲಿ. ಎಷ್ಟೋ ಉಳಿಪೆಟ್ಟು ಬಿದ್ದ ಮ್ಯಾಗ ಒಂದು ಕಲ್ಲು ಶಿಲೆ ಆಗುತ್ತಂತ. ನಮ್ಮ ಹೆಣ್ಮಕ್ಳು ಜೀವನ ಹಿಂಗೆ ರೀ. ಸಂಸಾರದೊಳಗೆ ಎಷ್ಟೆಷ್ಟೋ ಉಳಿಪೆಟ್ಟು ಅನ್ನೋದು ಬೀಳ್ತಿರ್ತಾವೆ. ಬಟ್ ಅದಕ್ಕೆ ಬಿದ್ದ ಮ್ಯಾಗನೇ ನಾವು ಅದಕ್ಕೆ ಗಟ್ಟಿಯಾಗಿ ನಿಂದಿರ್ತೀವಿ. ಒಂದು ಒಳ್ಳೇದಾಗುತ್ತೆ ಅನ್ನೋದು ಒಂದು ಭರವಸೆನ ಇಟ್ಕೋಬೇಕು. ಯಾರು ಕೂಡ ಜೀವನದೊಳಗೆ ಕಷ್ಟಗಳು ಬಂದಾಗ ಕುಗ್ಗೋದು ಸಹಜ. ಆ ಕುಗ್ಗುವಿಕೆಯೊಳಗೂ ಕೂಡ ಒಂದು ಬಂಡ ಧೈರ್ಯ ಅನ್ನೋದು ಇರ್ತೈತಿ ನೋಡ್ರಿ. ಅದೇ ನಮ್ಮನ್ನು ಕಾಯ್ತೈತಿ. ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ, ನಾವು ಯಾರ್ದು ಎತ್ತಿ ಹಾಕಿಲ್ಲ, ನಾವು ಯಾರ ಜೀವನನೂ ಹಾಳು ಮಾಡಿಲ್ಲ ಅಂತಂದ್ರೆ ದೇವ್ರು ನಮ್ಮನ್ನು ಯಾವತ್ತೂ ಅನ್ಯಾಯ ಮಾಡೋಕ್ಕೆ ಬಿಡಂಗಿಲ್ಲ. ಕಷ್ಟಗಳು ಬರ್ಬೋದು, ಅದಾದ್ಮೇಲೆ ನಮ್ಗೆ ಒಳ್ಳೇದು ಮಾಡ್ತಾನೆ ಅನ್ನೋದು ಭರವಸೆ ನನಗಂತೂ ಭಾಳ ಐತಿ. ನಾನು ಇತ್ತೀಚೆಗೆ ಎಷ್ಟು ರಾಯರನ್ನು ಎಷ್ಟು ಅತಿಯಾಗಿ ನಂಬಿನಂತಂದ್ರೆ ನಾನು ತೀರಾ ನನ್ನ ಮೇಲೆ ನನಗೆ ಭರವಸೆ ಇಲ್ಲ, ನಂಗೆ ರಾಯರ ಮೇಲೆ ಭರವಸೆ ಐತಿ. ಯಾಕಂದ್ರೆ ಎಷ್ಟೋ ಜೀವನದೊಳಗೆ ಎಲ್ಲೆಲ್ಲೋ ಇರುವಂಥವ್ರಿಗೆ ಅವರು ಪವಾಡ ಮಾಡಿದಾರೆ, ಅವ್ರ ಬದುಕನ್ನು ಬಂಗಾರ ಮಾಡಿದಾರೆ. ಸೊ ನಂದು ಅದೇ ಥರ ಅವ್ರು ಮಾಡ್ತಾರೆ. ನನಗದು ಐತಿ. ಯಾಕಂದ್ರೆ ನಾನು ಆಗದೇ ಇರುವಂಥ ಕೆಲಸನ ರಾಯರು ನನ್ನ ಲೈಫಲ್ಲಿ ಮಾಡಿದಾರೆ. ಇನ್ನೂ ಎಷ್ಟೆಷ್ಟು ಇದಾವೆ. ಎಲ್ಲದಕ್ಕೂ ಒಂದು ಟೈಮ್ ಬಂದಾಗ ಅವರೇ ಅದನ್ನೆಲ್ಲನೂ ಕೂಡ ಪರಿವರ್ತನೆ ಮಾಡಿ ನನ್ನ ಜೀವನ ಒಳ್ಳೆಯ ರೀತಿಯಾಗಿ ಸಾಗಿಸ್ತಾರೆ ಅನ್ನೋದು ಭರವಸೆ ನನಗೈತಿ. ಸೊ ಅದನ್ನು ನಾನು ಯಾವತ್ತೂ ಕಳ್ಕೊಳಕ್ಕೆ ಇಷ್ಟಪಡೋಂಗಿಲ್ಲ. ನಿಮಗೂ ಅದೇ ಹೇಳ್ತೀನಿ. ಸೋಷಿಯಲ್ ಮೀಡಿಯಾ ಇರಲ್ಲಕ ಒಂದು ಎಲೆ ಮರಿ ಕಾಯಿ ಥರ ಇರಲ್ಲಕ ಹೆಣ್ಮಕ್ಳ ಜೀವನ. ನಾವು ಅದೀವಂತಂದ್ರೆ ಎಲ್ಲವನ್ನೂ ನಮ್ಗೆ ಹೇಳ್ಕೊಳಕ್ಕೆ ಆಗ್ತಾ ಇರಲ್ಲ. ನಮಗೊಂದು ಬೌಂಡ್ರಿನದು ಇರ್ತೈತಿ. ನಾನು ಇಷ್ಟೇ ಹೇಳ್ಬೇಕು, ನಾನು ಇಷ್ಟೇ ಬಿಡಬೇಕು ಅಂತೇಳಿ. ಸೊ ಆ ಒಂದು ಲಿಮಿಟ್ನೊಳಗೇ ನಾನು ಇರ್ತೀನಿ. ಅದನ್ನು ಕ್ರಾಸ್ ಮಾಡೋಕ್ಕೆ ಇಷ್ಟಪಡೋಂಗಿಲ್ಲ. ನಾನು ಒಂದು ಮಾತು ಮಾತಾಡಿದ್ರು ಅದು ಇನ್ನೊಬ್ಬರಿಗೆ ಮೋಟಿವೇಶನ್ ಆಗದೇ ಇದ್ರೂ ಕೂಡ ನನ್ನ ಲೈಫನ್ನು ನಾನು ಶೇರ್ ಮಾಡ್ಕೊತಿದ್ದೀನಿ ಅನ್ನೋದೊಂದು ನನಗೊಂದು ಇರ್ತೈತಿ. ಸೊ ಹಾಗಾಗಿ ಈಗ ರೆಡಿ ಆಗ್ಬೇಕ್ರಿ, ಲೇಟ್ ಆಗುತ್ತೆ. ಗ್ಯಾಸ್ ಒಂದು ನಂಬರ್ ಹಚ್ಚೀನಿ, ನೋಡೋಣಂತ. ಹೋಗೋದ್ರಾಗ ಬಂತಂದ್ರೆ ಚಲೋ ಆಯಿತು. ಸೊ ಲೇಟ್ ಆಗುತ್ತೆ, ರೆಡಿ ಹಾಕೀನಿ. ಸೊ ಗ್ಯಾಸ್ ಬೇಕಲ್ರಿ, ಯಾವಾಗ ಹೋಗುತ್ತೆ ಗೊತ್ತಿಲ್ಲ ಫ್ರೆಂಡ್ಸ. ಹಾಗಾಗಿ ಮತ್ತು ಇಲ್ಲಿ ಕ್ಯಾಶ್ ಮಾಡಿಸಿಟ್ಟಿದ್ದೀನಿ ರೀ ಅಮೌಂಟು. ಗ್ಯಾಸ್ ಕರ್ನ್ಯಾಗ ಇಲ್ಲೇ ಇಟ್ಟು ಬಾಜುಕ್ ಸೀಮಾ ಆಂಟಿ ಮನ್ಯಾಗ ಕೊಟ್ಟು ಬರ್ತೀನಿ ರೀ. ನಾನು ಬ್ಯಾಗ್ ತೊಗೊಂಡಿನಿ, ಚಾರ್ಜಿಗೆ ಒಂದು ತೊಗೊಡ್ಬೇಕು. ಸೊ ಕರ್ನ್ಯಾಗ ಅಮೌಂಟ್ ಇಟ್ಟು ಒಂದು ಗ್ಯಾಸ್ ಗಾಡಿಗೆ ಒಂದು ಗ್ಯಾಸಿನ ನಂಬರ್ ನಂದೇ ಕೊಟ್ಟಾರೆ ಯಜಮಾನ್ರು. ಯಾಕಂದ್ರೆ ಅವ್ರಿಗೆ ಗ್ಯಾಸ್ ನಂಬರ್ ಹಚ್ಚೋಕ್ಕೂ ಟೈಮ್ ಇರೋಲ್ಲ, ಭಾಳ ಬ್ಯುಸಿ ಇರ್ತಾರೆ ಅವರು. ಸೊ ಹಾಗಾಗಿ ನನ್ನ ನಂಬರ್ ಕೊಟ್ಟರು. ನಾನು ಫ್ರೀ ಇರ್ತೀನಲ್ಲ ಅದಕ್ಕಂತೇಳಿ ಅಮೌಂಟು ಕೂಡ ಇಟ್ಟಿನಿ. ಹೋಗಿ ಬಾಕುಲ್ ತೆಗಿತೀನಿ. ನಶೀಬ್ ಹೆಂಗೈತೆ ನೋಡ್ರಿ. ನಾ ಕರೆಕ್ಟ್ ರೆಡಿಯಾಗಿ ಇದು ಪಾಸ್ಬುಕ್ ಗ್ಯಾಸ್ ಹೊರಗೆ ತರೋಕೆ ಗ್ಯಾಸ್ ಬಂತು ನೋಡ್ರಿ. ಅದಕ್ಕೆ ಹೇಳೋದು, ನಾವು ನಂಬಿದ್ರೆ ನಮ್ಮ ದೇವ್ರು ಯಾವತ್ತೂ ಕೈ ಬಿಡೋಂಗಿಲ್ಲ ಅಂತೇಳಿ. ಟೆನ್ಷನ್ ಬರತ್ತಿತ್ತು ನನಗೆ. ಪಟಕನ ಹೋದ್ರೆ ಹೆಂಗೆ ಮಾಡೋದಪ್ಪ ಅಂತೇಳಿ ಕೇಸಿ ಅಂತ ಫೈನಲಿ ಜರ ಬರ್ರಿ ಅಣ್ಣ, ನಂಗೆ ಊರಿಗೆ ಹೋಗೋದ ಬಸ್ ಹೋಗ್ತದ್ರಿ. ಮತ್ತು ಇಲ್ರಿ, ನಾ ಊರಿಗೆ ಹೊಂಟಿದ್ದಿ ಇಲ್ಲ ಮನ್ಯಾಗ. ಜರ ಬರ್ರಲ್ಲಗೆ. ನನ್ನ ಅವಸರಕ್ಕೆ ನಾ ಮಾಡತ್ತೀನಿ. ಪಾಪ ಅವರು ಕೆಲಸ ಇರ್ತಾವೆ.
ಎಲ್ಲ ಆಯ್ತು ಬಿಡ್ರಿ, ಟೆನ್ಷನ್ ಬಂದಿತ್ತು ನನಗಂತೂ. ಅಲ್ಲಿ ಇಟ್ಟಿದ್ದೆ ನೋಡ್ರಿ, ಗಾಡಿ ಯಾವಾಗ ಬರ್ನ ಮತ್ತೆ ಬಂದೆ. ಮೊದಲೇ ಲೇಟ್ ಆಗೈತೆ ಮನೆಯೊಳಗೆ, ಹಾಗಾಗಿ ಮತ್ತೆ ರಿಕ್ಷಾಗೆ ಬಂದು ರಿಕ್ಷಾಲಿಂದ ಮತ್ತು ಈ ಬಸ್ ಇನ್ನೇನು ಬಿಟ್ಟಿತ್ತು ರೀ ಫ್ರೆಂಡ್ಸ್, ಬಸ್ ಅದೇ ಬಸ್ಸಿಗೆ ಮತ್ತೆ ಹತ್ತಿದೆ ನೋಡ್ರಿ. ಈಗ ಕೆಲವೊಬ್ಬರು ಈಗ ಮೊನ್ನೆ ಊರ್ಲಿಂದ ಬಂದೀನಿ, ಮತ್ತು ರಿಟರ್ನ್ ಊರಿಗೆ ಬಂದೀನಿ ಅಂದ್ರೆ ಹಿಂಗೆ ಗಂಡನ ಜೊತೆ ಜಗಳ ಆಗೈತೇನೋ, ಮಕ್ಕಳನ್ನ ಬಿಟ್ಟು ಬಂದಾಳ, ಈ ಥರ ವಿಚಾರ ಮಾಡುವಂಥ ಮನಸ್ಥಿತಿ ಜನರು ಕೂಡ ಇರ್ತಾರೆ ನೋಡ್ರಿ ಫ್ರೆಂಡ್ಸ. ನಗು ಬರ್ತೈತೆ ನನಗಂತೂ, ಒಂದೊಂದು ಮೆಂಟಾಲಿಟಿ ಹೆಂಗಿರ್ತಾವೆ ಏನತ್ತಂತೇಳಿ. ಸೊ ಮಕ್ಕಳನ್ನು ಬಿಟ್ಟು ಹೊಂಟೀನಿ ರೀ ನಾನು. ಅಂದ್ರೆ ಇವತ್ತಂತೂ ಎಲ್ಲ ಅಡುಗೆ ಗಿಡ್ಗೆ ಮಾಡಿ ಬುತ್ತಿ ಕಟ್ಟಿ ಕಳಿಸೀನಿ. ಸೊ 2 ದಿನ ಅವ್ರು ಪಡ್ಡು ಚಟ್ನಿ ಹಿಂಗೆ ದೋಸೆ ಹಾಕೊಂಡು ಉಣ್ತಾರೆ. ಮತ್ತು ಒಳ್ಳೆ ಬಸ್ಸಿಗೆ ಅಡ್ಡಾಡಿದ್ರು ಕೂಡ ಬಸ್ ಚಾರ್ಜ್ ಜಾಸ್ತಿ, ಯಜಮಾನ್ರು ಇರ್ತಾರೆ. ಹಂಗಾಗಿ ಮತ್ತು ಸ್ವಲ್ಪ 2 ದಿವಸದ ಊಟದ ವ್ಯವಸ್ಥೆನೂ ಕೂಡ ಮಾಡಿ ಹೋಗಿ ಬಂದ್ರೆ ಆಯಿತು ಅಂತೇಳಿ ಕೇಸಿ ಏನೋ ಒಂದು ಮಾಡೋಕ್ಕೆ ಹೊರಟಿದ್ದೀನಿ. ಅದಕ್ಕೆಲ್ಲ ದೇವರ ಆಶೀರ್ವಾದ ಬೇಕಾ, ನಿಮ್ಮೆಲ್ಲರ ಸಪೋರ್ಟ್ ಬೇಕಾ. ಒಬ್ಬ ಹೆಣ್ಮಗಳು ಜೀವನದೊಳಗೆ ಜೀರೋಲಿಂತ ಇವಾಗ 100% ಲೈಫ್ ಹೊಂಟೈತಂದ್ರೆ ಅದಕ್ಕೆ ಪರಿಸ್ಥಿತಿಗಳು ಕೂಡ ಕಾರಣ ಆಗ್ತಾವೆ, ಕೆಲವೊಬ್ಬ ವ್ಯಕ್ತಿಗಳು ಕೂಡ ಅದಕ್ಕೆ ಕಾರಣ ಆಗ್ತಿರ್ತಾರೆ. ಸೊ ಒಂದೊಂದು ಟೈಮ್ದೊಳಗೆ ನಮಗೆಲ್ಲ ರೀತಿಯಿಂದನೂ ಇದ್ರೂ ಏನೂ ಇಲ್ಲಪ್ಪ, ನಮ್ಗೆ ಯಾರು ಇಲ್ಲಪ್ಪ, ನಾವು ಒಬ್ಬಂಟಿ ಅನ್ನೋ ಒಂದು ಭಾವನೆ ಬಂದುಬಿಡ್ತೈತಿ. ಅಂಥ ಹೆಣ್ಮಕ್ಳಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂತಂದ್ರೆ, ನೀವು ಗಟ್ಟಿ ಆಗ್ಬೇಕು ನೋಡ್ರಿ, ಗಟ್ಟಿ ಆದ್ರೇ ದೇವ್ರು ಭೇಟಿ ಆಗ್ತಾನೆ ಅಂತ ಹೇಳ್ತೀನಿ ನಾನು ನಿಮ್ಮೆಲ್ಲರಿಗೂ. ನಾನು ಈಗ ಏನು ಕೆಲ್ಸಕ್ಕೆ ಹೊಂಟೀನಿ ನೋಡ್ರಿ, ಇಲ್ಲಿಂದ ಹೋಗಿ ಬಂದ್ರೆ ಅಕ್ಕಿತ್ತು ಫ್ರೆಂಡ್ಸ, ಬಟ್ ಯಜಮಾನ್ರಿಗೆ ಕೆಲಸ ಸುಟ್ಟಿ ಇರೋಂಗಿಲ್ಲ. ಹಾಗಾಗಿ ಮತ್ತು ಈಗ ಮಕ್ಕಳನ್ನ ಬಿಟ್ಟು ಹೊಂಟೀನಿ. ಇಷ್ಟು ಒಂಥರ ಅನ್ಸಕತ್ತಿತ್ತಲ್ಲ, ಜೀವ ಭಾಳ ಅಳಾಡಕತ್ತಿತ್ತು. ಏನಪ್ಪ ಇದು ಜೀವನ, ಬಡ್ದಾಡೋದು ಹೆಂಗಪ್ಪ ಅಂತೇಳಿ. ಕೆಲವು ಸಲ ನಾನು 10 ರೂಪಾಯಿಗೂ ವಿಚಾರ ಮಾಡ್ತೀನಿ. ಇವತ್ತು ನಮ್ಮ ವಯಸ್ಸೈತಿ, 4 ದುಡ್ಡು ಜಮಾ ಇಡಬೇಕು, ಖರ್ಚು ಭಾಳ ಅದಾವು ಎಲ್ಲ ರೀತಿಯಿಂದನೂ. ಸೊ ಹಾಗಾಗಿ ಮಕ್ಕಳಿಗೆ ಬಸ್ ಚಾರ್ಜ್ ಹೋಗುತ್ತೆ ಅಂತೇಳಿ ಅವ್ರಿಗೆ ಬಿಟ್ಟು ಬಂದೆ. ಜವಾಬ್ದಾರಿ ಮಕ್ಕಳಾದ್ಮ್ಯಾಗ ತಂದೆಗೂ ಎಷ್ಟು ಜವಾಬ್ದಾರಿ ಇರುತ್ತಲ್ಲ, ಅದೇ ಥರ ತಾಯಿಗೂ ಕೂಡ ನಾವು ಜವಾಬ್ದಾರಿ ತೊಗೋಬೇಕಾಗುತ್ತೆ. ಕೆಲವೊಬ್ಬರು ಬರೀ ಮನೆಗೆ ಮಾಡಿದ್ರೇ ದೊಡ್ಡದು ಅಂದ್ಕೊಂಡ್ಬಿಡ್ತಾರೆ. ಒಂದೊಂದು ಹೆಣ್ಮಕ್ಳ ಜೀವನ ಮನೆಗೂ ಮಾಡಬೇಕು, ಹೊರಗೂ ಮಾಡಬೇಕು. ಬಟ್ ಅದಕ್ಕೆಲ್ಲ ಅವರಿಗೆ ಪರಿಸ್ಥಿತಿಗಳು ಕಾರಣ ಆಗ್ತಿರ್ತಾವೆ. ತುಂಬ ಜನ ಹೆಣ್ಮಕ್ಳು ನಿಮ್ಮ ಕಷ್ಟನ ನನ್ನ ಹತ್ರ ಹೇಳ್ಕೊತೀರಿ, ನೀವು ಅದನ್ನು ಕತೆ ರೂಪಕ್ಕೆ ನೀವು ಅದನ್ನು ವಿಡಿಯೋದಾಗ ಮಾತಾಡ್ರಿ, ಅದನ್ನು ಹೇಳ್ರಿ, ನಮ್ಮ ಕತೆ ಹೇಳ್ರಿ ಅಂತೇಳಿ ನಿಮ್ಮದೆಲ್ಲ ಹೇಳ್ಕೊತೀರಿ ನನ್ನ ಮ್ಯಾಗ ಭರವಸೆ ಇಟ್ಟು. ನಮ್ದು ಊರದು ಹೇಳ್ಬೇಡ್ರಿ, ನಮ್ದು ಹೆಸರು ಹೇಳ್ಬೇಡ್ರಿ, ಬಟ್ ಈ ಥರದ್ದು ಇರುತ್ತೆ ಒಬ್ಬೊಬ್ರು ಜೀವನದಾಗ ಅಂತೇಳಿ ಮೋಟಿವೇಶನ್ ಥರ ನೀವು ಅದನ್ನು ಬ್ಲಾಗ್ದಾಗ ಮಾಡಿ ಹಾಕ್ರಿ, ನಿಮ್ಮ ಚಂದ ಮಾತಾಡ್ತೀರಿ ಅಂತ ಹೇಳ್ತಿರ್ತಾರೆ. ಸೊ ಹಾಗಾಗಿ ಆ ಪ್ರಯತ್ನನೂ ನಾನು ಇನ್ನೇನು ಕೆಲವು ದಿನಗಳೊಳಗೆ ಮಾಡ್ತೀನಿ. ಇಲ್ಲ ನಿಮಗೂ ಕೂಡ ನಿಮ್ಗೆ ಸೋಷಿಯಲ್ ಮೀಡ್ಯಾದಾಗ ನಿಮ್ಮ ಫೇಸ್ ನಿಮ್ಗೆ ನೋಡೋಕೆ ಇಷ್ಟ ಆಯಿತು ಅಂದ್ರೆ ನೀವೇ ನಿಮ್ಮ ಕಷ್ಟವನ್ನು ನೀವು ತೆಗೆದು ಬಂದ ಒಂದು ದಿನಗಳನ್ನು ವೀಡಿಯೋ ಮಾಡಿ ಹಾಕಿರಿ. ಅದನ್ನು ಕೆಲವು ಹೆಣ್ಮಕ್ಳಿಗೆ ಮೋಟಿವೇಶನ್ ಆಗ್ತದೆ ನೋಡಿರಿ. ಈ ಥರ ಹೆಂಗೆ ಆಗ್ಬಿಡ್ತು ನೋಡಿರಿ. ರೋಡ್ ಬ್ರೇಕ್ ಜಾಸ್ತಿ ಇರೋದ್ರಿಂದ ಅದನ್ನ ಮುಂದಿಂದ ಹಿಡ್ಕೊಂಡು ಕೈಯೆಲ್ಲ ಕೆಂಪಾಗಿದ್ವು. ನಮ್ಮ ಮನೆಯೊಳಗೆಲ್ಲ ನನಗೆ ಅಂತಿರ್ತಾರೆ, ನೀ ಮನೆಯೊಳಗೆ ಅಷ್ಟೇ, ಹೊರಗೆ ಹೋಗಿ ಬೆರಿಕಿಲ್ಲ, ಮಾತಾಡೋಂಗಿಲ್ಲ, ಏನೂ ಇಲ್ಲ ಅಂತ ಕೇಸಿ. ಬಟ್ ನನ್ನ ಜೊತೆಗೆ ಯಾರಾದರೂ ನನ್ನ ಸಪೋರ್ಟಿಗೆ ಇದ್ದೇ ಇರ್ತಾರೆ. ನನಗೆ ಹಂಗಾಗಿ ಏನು ನನಗೆ ಆ ಥರದ್ದೇನು ಜಾಸ್ತಿ ಸಮಸ್ಯೆ ಅಂತ ಇಲ್ಲ. ಜೀವನದೊಳಗೆ ಸಮಸ್ಯೆ ಅದಾವೆ, ಬಟ್ ಹೊರಗಡೆ ಹೋದ್ಮ್ಯಾಗ ನನ್ನ ಬಲುವಿಗೆ ಯಾರಾದರೂ ನನ್ನ ಜೊತೆಗೆ ಇದ್ದೇ ಇರ್ತಾರೆ. ಅವು ಆಗಲಿ ಅಕ್ಕ ತಂಗಿಯರಾಗಲಿ. ಇಲ್ಲಿ ಮತ್ತು ಮುಂದೆ ಬಾಗೇವಾಡಿ ಬಂದ್ಮ್ಯಾಗ ನೋಡಿರಿ ಮೆಕ್ಕೆಕಾಯಿ ತೊಗೊಂಡೆ, ಹಸಿವಾಗಿಬಿಟ್ಟಿತ್ತು ನನಗೆ. ಮಕ್ಕಳು ಬಿಟ್ಟು ಬಂದಿದ್ನೆಲ್ಲ ಸಂಜೆ ಮಾಡಿ ಬರ್ತಾವೆ, ಚಹಾ ಮಾಡ್ಕೋತಾವೆ, ಇಲ್ಲ ಗ್ಯಾಸ್ ಒಂದು ಹೆಂಗೆ ಇದು ಮಾಡ್ತಾರೋ ಏನು, ಇದೇ ಥರದ ವಿಚಾರದೊಳಗನೆ ಬಂದೆ. ಸೊ ಜೋಡ್ಗಿ ಶಿವಪ್ಪ ಮುತ್ತೆ ನೋಡ್ರಿ ಫ್ರೆಂಡ್ಸ, ತುಂಬಾ ಪವಾಡ ಪುರುಷರು ಅಂತಲೇ ಹೇಳ್ಬೋದು. ಏನಾದರೂ ನಿಮ್ಗೆ ತೊಂದರೆ ತಾಪತ್ರಯ, ನಿಮ್ಗೆ ಆರೋಗ್ಯದ ವಿಷಯದಲ್ಲಾಗಲಿ ಏನಾದರೂ ಇತ್ತಂದ್ರೂ ಕೂಡ ಬೇಡ್ಕೋರಿ, ಒಳ್ಳೆ ಮನಸ್ಸಿನಿಂದ ಒಳ್ಳೆಯದಾಗಲಿ, ಎಲ್ಲ ನಿಮ್ಮ ರೋಗ ರುಜಿನಗಳೆಲ್ಲ ಕಡಿಮೆ ಆಗಲಿ. ನಮ್ಮ ಸೀಮೆ ವಾತಾವರಣ ನೋಡಿರಿ ಎಷ್ಟು ಚೆನ್ನಾಗಿ ಈ ಜೋಡ್ಗಿ ದಾಟಿ ಮುಂದೇನು ಮುದ್ದೆಗಳು ಬಾಳತ್ತಿಲ್ಲ. ಸೊ ನಮ್ಮೂರಿಗೆ ಮತ್ತೆ ಹೋಗಿದ್ವಿ, ಮತ್ತೆ ಬಂದ್ವಿ. ಇದೆಲ್ಲ ನೋಡ್ತಾ ಇದ್ರೆ ಒಂಥರ ನಮ್ಮ ಕಡೆ ಅಂದ್ರೆ ನಮ್ಮ ಸೀಮೆ, ನಮ್ಮ ಊರು, ನಮ್ಮ ಸೀಮೆ ಅಂತೇನು ಅಂತಾರೆ ನೋಡಿರಿ. ನನಗೆ ಏನು ಹೇಳ್ಬೇಕು ಗೊತ್ತಿಲ್ಲ, ಒಟ್ಟು ನಮ್ಮ ಕಡೆ ನಮ್ಮತನ ಅನ್ನೋದೊಂದು ಭಾಳ ಖುಷಿ ಕೊಡ್ತೈತೆ ನೋಡಿರಿ ಫ್ರೆಂಡ್ಸ. ಬಾಗೇವಾಡಿಗೆ ಬಂದು ಸ್ವೀಟ್ ಕಾರ್ನ್ ತೊಗೊಂಡಿನಿ ರೀ, 20 ರೂಪಾಯಿ ಕೊಟ್ಟು. ಅದನ್ನು ತಿಂದ್ಬಿಟ್ಟೆ ಹೊಟ್ಟೆ ತುಂಬ್ದಂಗೆ ಆಗ್ಬಿಡ್ತು. ಯಾಕಂದ್ರೆ ಬಿಸಿ ಬಿಸಿ ಇತ್ತು, ಉಪ್ಪು ಹಚ್ಚಿ ಕೊಟ್ಟಿದ್ರಲ್ಲ, ಹಶು ಒಂದು ಆಗ್ಬಿಟ್ಟಿತ್ತು. ಚಪಾತಿ ಅದು ಕಟ್ಕೊಂಡು ಬಂದಿದ್ದೆ, ಬಟ್ ನನಗೇನು ತಿನ್ನೋಕ್ಕೆ ಮನಸ್ಸೇ ಆಗಲಿಲ್ಲ. ಜೀವ ಭಾಳ ಅಳಾಕತ್ತಿತ್ತು. ಊರಿಗೆ ಹೋಗೋಣ ಬರ್ರಿ. ಹಬ್ಬ
ಫೈನಲ್ಲಿ ಒಳ್ಳೆ ಊರಿಗೆ ಬಂದೆ ನೋಡ್ರಿ ಫ್ರೆಂಡ್ಸ. ಒಂದು ತಿಂಗಳು ಒಳಗಡೆ ಬಂದಿನಂತನೇ ಹೇಳ್ಬೋದು. ಮಮ್ಮಿ ಬಂದ್ಬಿಟ್ಟೆ ನಮ್ಮ ಚಹಾ ಮಾಡಿಕೊಟ್ಟಾರಿ. ಅವ್ರು ಮತ್ತೆ ಹಂಗೆ ಬಾತ್ರೂಮ್ಗೆ ಹೋದರು. ಸೊ ಈಗ ಚಹಾ ಕುಡ್ಬೇಕು. ನಾನು ಕೂಡ ಸಿಕ್ಕಾಪಟ್ಟೆ ಸುಸ್ತಾಗೈತಿ. ಬಂದ್ಬಿಟ್ಟೆ ನಾನು ಕೂಡ ಕೈಕಾಲು ಮುಖ ತಗೊಂಡು ಬಟ್ಟೆ ಚೇಂಜ್ ಮಾಡಿ ಒಂಥರ ಆರಾಮ್ ಅಂತ ಅನ್ಸಕತ್ತೈತಿ ನೋಡ್ರಿ. ಈಗ ಸದ್ಯಕ್ಕೆ ಲಾಸ್ಟ್ ಟೈಮ್ ಎಷ್ಟೆಲ್ಲ ಗಲಾಟೆ ಮಾಡ್ತಿದ್ವಿ, ಎಷ್ಟೆಲ್ಲ ಒಬ್ರಿಗೊಬ್ರು ಚುಡಾಯಿಸೋದು, ಕಾಲು ಹೇಳೋದು, ಯಪ್ಪ ಎಲ್ಲ ಮೆಮೊರಿ ಮತ್ತೆ ಒಳ್ಳೆ ಬರತ್ತ ನೋಡ್ರಿ ಫ್ರೆಂಡ್ಸ. ಈಗ ಮತ್ತೆ ಅವಳು ದೀಪಾವಳಿ ಹಬ್ಬ ಅನ್ನೋಷ್ಟೊತ್ತಿಗೆ ಮತ್ತೆ ಮಕ್ಕಳು ಸ್ಕೂಲ್ ರಜೆ ಬೀಳ್ತಾವ. ಅವಾಗ ಭಾಳ ದಿನ ಇರೋಕ್ಕಾಗ್ಲಿಕ್ಕಂದು 10-12 ದಿನ ಅಂತರೂ ಕೂಡ ಇದ್ದೇ ಇರ್ತೀವಿ. ಅವಾಗ ಮತ್ತು ಸರು ಅವರು ಹೊಸರು ಕೂಡ ಮಕ್ಕಳು ನಾವು ಅಷ್ಟ್ರ ಮತ್ತು ಜಾಯ್ನ್ ಆಗ್ತೀವಿ. ಈಗ ನನ್ನ ಕೆಲಸದ ಮ್ಯಾಗ ಅಂತೇಳಿ ಬಂದಿದ್ನೆಲ್ಲ, ನನಗೆ ಒಬ್ಬಾಕಿಗೆ ಹೋಗೋಕ್ಕಾಗಂಗಿಲ್ಲ. ಸೊ ಆ ಕಾರಣಕ್ಕಾಗಿ ಯಜಮಾನ್ರಿಗೆ ಟೈಮ್ ಇರೋಂಗಿಲ್ಲ. ಹಂಗಂತೇಳಿ ಈಗ ಮತ್ತು ಮಕ್ಕಳನ್ನೂ ಅಲ್ಲೇ ಬಿಟ್ಟು ಬಂದೀನಿ. ಬೇಜಾರಂತನೂ ಅನ್ಸಕತ್ತೈತಿ. ಬಟ್ ಇದು ಅನಿವಾರ್ಯ, ಕೆಲವು ಸಂದರ್ಭದೊಳಗೆ ಮಾಡಬೇಕಾಗ್ತೈತಿ. ಹಾಗಾಗಿ ಬಂದೀನಿ ನೋಡ್ರಿ. ಈಗ ಮಮ್ಮಿನ ಕೂಡ ಹೊರಗೆ ಹೋಗ್ಯಾರ. ಸೊ ಚಹಾ ಕುಡಿಯೋಣ ಬರ್ರಿ. ಅಷ್ಟು ಇದ್ದ ಮನೆ ಒಂದು ಸ್ವಲ್ಪ ಗಜಿ ಬಿಜಿ ಇತ್ತು ರೀ. ಹೊಳ್ಳಿ ನಾವು ಕೂಡ ನಮ್ಮ ಊರಿಗೆ ಹೋದ್ಮೇಲೆ ಮಮ್ಮಿ ಎಲ್ಲ ಒಟ್ಟು ಒಂದಿಕ್ಕಿ ಮಾಡಿ ಇಟ್ಟಾರ. ಸ್ವಲ್ಪ ಚೇಂಜಸ್ ಅದೆಲ್ಲ ಮಾಡ್ಯಾರ. ಟೇಬಲ್ ಇದು ಹಿಂಗಿತ್ತು, ಈಗ ಹಿಂಗೆ ಮಾಡ್ಯಾರ. ಅರ್ಬಿ ಗಿಡ್ಬಿ ಎಲ್ಲ ಮಡಚಿ ಮಾಡಿ ಇಟ್ಟಾರ. ಈಗ ಬರುವಾಗ 2 ಬಿಸಿ ಮೆಕ್ಕಿ ಮುದ್ದೆ ಹೋದಾಗ ರೀ ಸ್ವೀಟ್ ಕಾರ್ನ್ ತೊಗೊಂಡು ಹಾಗೆ ಅಲ್ಲಿ ಹೋಟೆಲ್ದಾಗ ಚಾರು ಕುಡಿದ್ರೆ ತಲೆ ಭಾಳ ನೋಕತ್ತಿತ್ತು ಅಂತ ಓದಿನಿ ರೀ. ಮತ್ತು ಲೇಟ್ ಆಗುತ್ತೆ ಬಸ್ ಹೋತವನ ಅಂತೇಳಿ ಒತ್ತಾಗಿರಿ ಸಂಜೆ ಮಾಡಿ ಮಳೆಗಾಲ ದಿನ. ಸೊ ಹಾಗಾಗಿ ಇದು ಒಂದು ಕಾಜು ಕುರ್ಮ ತೊಗೊಂಡಿನಿ ರೀ. ಕಾಜು ಕುರ್ಮ ತೊಗೊಂಡು ಹಂಗೆ ಬಂದುಬಿಟ್ಟೆ. ಚಾದು ಏನು ಕುಡಿಲಿಲ್ಲ ಅಲ್ಲಿ. ಸೊ ಬಿಸಿ ಮೆಕ್ಕಿತೀನಿ ಇದು ರೀ ಸ್ವೀಟ್ ಕಾರ್ನ. ಮಮ್ಮಿಗೆ ಇಷ್ಟನೂ ಆಗುತ್ತೆ, ನನಗೂ ಇಷ್ಟ. ಸೊ ಹಾಗಾಗಿ ತೊಗೊಂಡು ಬಂದೀನಿ. ಮಸ್ತ್ ಸುಡಕತ್ತವ್ರಿ. ಮಮ್ಮಿ ಚಹಾ ಮಾಡಿ ಇಟ್ಟೋದ್ರು. ಕುಡಿಯವ ನಾಗಡೆ ಕುಡ್ದೀನಿ ಮತ್ತಾಗ ಅಂತೇಳಿ ಎಲ್ಲ ಫುಲ್ ಎಷ್ಟೆಲ್ಲ ಮಜಾ ಮಾಡ್ತಿದ್ದೀವಲ್ರಿ ಅಷ್ಟರು. ನೀವು ಕೂಡ ಫುಲ್ ಎಂಜಾಯ್ ಮಾಡಿರಿ ನಮ್ಮ ಊರನ್ ಬ್ಲಾಗ್ಸ್ ಅಂತ ಅನ್ಕೋತೀನಿ. ಭಾಳ ದೇವ ಚಹಾ ಕುಡಿಯೋಣ ಬರ್ರಿ ಕೂತ್ಕೊಂಡು. ಕಾಜು ಕುರ್ಮ ಚಪಾತಿ ಊಟ ಮಾಡೋಣ ಅಂತ ಬರ್ರಿ. ಶರಮ್ಮ ಈಸ್ ಕಮ್ ಬ್ಯಾಕ್. ಅದೇ ಹೇಳಿ ನಗಳೇನು ಇದ್ದಿಲ್ಲ, ಸಂಡಸ್ಕೋದಿಲ್ಲ. ಚಹಾ ಮಾಡ್ಕೊಟ್ಟ ಶಾರಾ ನೋಡ್ರಿ ಫುಲ್ ಖುಷಿಯಾಗದ ಅಷ್ಟ್ರೋಗಿ ಅಂತೇಳಿ. ಎಟ್ಟು ನೋಡ್ರಿ ನೋಡಿದ್ರ ಹೇಳ್ತಾರ ಶಾರಾಮ್ ಖುಷಿಯಾಗದಳು, ಕಷ್ಟದಾಗದಳು, ದುಃಖದಾಗದಳು ಅಂತೇಳಿ. ಯಾಕ್ರಿ ನೋಡಿದ್ರ ಹೋರ್ರಿ ನಿಮ್ಮ ಮಡ್ರಿಗೆ ಹೋಗ್ಬಿಡ್ರಿ ಮರಿ ಜಾಡ್ಸ್. ಏನು ಹಾಕದೇವ ನಾನಂತೂ ನಮ್ಮ ಸರು ಅಂತ ಎಷ್ಟು ಹಾಕದ್ವಿ. ಆದರೂ ಓಲಿಲ್ರಿ ನಾವು 1.5 ತಿಂಗಳು ಇಲ್ಲೇ ಜಾಂಡ ಊರಿದ್ವಿ. ಅಂದ್ರೆ ಇದ್ದಂಗೆ ಆಗಿದ್ದಿಲ್ಲ. ಒಳ್ಳೆ ಬಂದಿಯಲ್ಲ ಈಗ ಹ್ಞೂ ಮತ್ತೆ ಆಗಲ್ಲನು ಹೆಂಗ್ ಖುಷಿ ಆಗ್ತಿರ್ಬೇಕವ ಯಾರೇ ಇಲ್ಲ ಮನ್ಯಾಗ ಅಂತೇಳಿ. ಅದು ಹಂಗೆ ಬೇಸರ ಐತಿ ಬಿಡು. ಆದ್ರೆ ಮೊದಲು ಹಾಲು ತೊಗೊಳಂದ್ರೆ ಒಂದು ದೊಡ್ಡ ಅಮೇರಿಕಾ ಆದಂಗೆ ಅನಿಸ್ತಿತ್ತ. ಯಪ್ಪು ಕುಂದ್ರಬೇಕು ಬೇಸರ ಗಾಡ್ಯಾಗ ಅಂತೇಳಿ. ಈಗ ಒಳ್ಳೆ ಮುಳ್ಳೆ ಈಗ ನಮ್ಮ ಬೇಸರ ಇಲ್ಲ, ಬರಕ್ಕೂ ಬೇಸರ ಇಲ್ಲ. ಅನಿವಾರ್ಯ ಇದು. ಈಗ ಭಾಳ ಸರಿ ಹೋಗೋದು ಬರೋದು ಮಾಡಿಬಿಟ್ರೆ ಊರು ಸಮೀಪ ಅನ್ಸ್ಬಿಡ್ತಾ. ಯಾವಾಗಾರ ಒಮ್ಮಂದ್ರೆ ದೂರ ಅನ್ಸುತ್ತ. ಎಲ್ಲರಿಗೂ ಏನು ಹೇಳ್ತೀವ ಮತ್ತು ಎಲ್ಲರಿಗೆ ಏನು ಹೇಳೋದೈತ್ರಿ. ಹಗಲೆಲ್ಲ ಅವ್ರ ಕೈಲಿಂದ ಬೇಯಿಸ್ಕೊಳ್ಳೋದ. ಕಷ್ಟ ಆಗ್ಲಿ ಸುಖ ಆಗ್ಲಿ ಜೀವನ ಅಂದಾಗ ಜೀವನ ಒಂದು ಜೀವನ ಇರೋದು ಒಂದ ಜೀವನ ಅಂತ ಇವರು ಹೇಳ್ತಾರ. ಎಲ್ಲರೂ ಅದೇ ಹೇಳ್ತೀರಿ. ಜೀವನ ಇದ್ಮೇಲೆ ಕಳೆಯಬೇಕ್ರೆ. ಹಸು ಆದಾಗ ಮಾಡೋದು ಉಣ್ಣೋದು, ಹಸು ಆಗ್ಲಾರ್ದಾಗ ನಾನು ನನ್ನ ಕಾಟ. ಅಲ್ಲಿ ಶಾರಾ ಮುಂದೆ ಎಲ್ಲಿ ಚೀಲ್ರಿ ಸುಣ್ಣ ತಂಬಾಕು ಚಸುಮ ಕಾಣ್ತೀನಿ ನಾನು. ಮೊಬೈಲು ಒಟ್ಟ ನೋಡ್ರಿ ತಂಗಿ ತಾಯಿ ಬಂಧು ಬಳಗ ಅಕ್ಕ ಸರ್ವಸ್ವನೇ ಮೊಬೈಲ್. ನಾನು ಮೊಬೈಲ್ ಟಿವಿ ಇಲ್ಲದು. ಟಿವಿ ಇಲ್ಲ. ಬಿಗ್ ಬಾಸ್ ಚಲೋಗಿಂದ ಹಾಕ್ತೀನಿ. ಸೀಸನ್ ಬಿಗ್ ಬಾಸ್ ಸೀಸನ್ ರೊಕ್ಕ ಟಿವಿಯಾಗ ಕಲಸ ಆಗ್ಯಾವ್ರ. ಸುಮ್ಮನೆ ಮೊಬೈಲ್ ಇರ್ತೈತಿ. ಇದಕ್ಕೆ 320, ಅದಕ್ಕೆ 300, ಇದಕ್ಕೆ ಹಾಕ್ತಾ ಬಿಡ್ರಿ ಸಹಿತ. ಈಗ ಅದಕ್ಕಾರ ಹಾಕಬೇಕಲ್ರಿ, ಅದ್ರ ಸಂಬಂಧ ಅಂತೇಳಿ ಬಿಗ್ ಬಾಸ್ ಚಲೋ ಆಗತ್ತಲ್ರಿ ಅವಾಗ ಟಿವಿಗೆ ರೊಕ್ಕ ಹಾಕಿಸ್ತೀನಿ. ಬಿಗ್ ಬಾಸ್ ಫ್ಯಾನ್. ಬಿಗ್ ಬಾಸ್ ಫ್ಯಾನ್ ರೀ ನಾನು. ಕಳಿಸ್ರಂಗೆ ಯಾರು ಪ್ರಯತ್ನ ಮಾಡಲಿಲ್ಲ, ನನ್ನಂತರ ಕಳಿಸ್ಲಿಲ್ಲ. ಬಿಗ್ ಬಾಸ್ ಚಲೋ ವಾಲ ವೈಲ್ಡ್ ಕಾರ್ಡ್ ಎಂಟ್ರಿ ಹೋಗತ್ತ. ಅದಕ್ಕಂತೇಳಿ
ಎಲ್ಲರಿಗೂ ಹೇಳೋದೇನ್ರಿ, ಮೊಮ್ಮಕ್ಳು ಇದ್ದಾಗ ಮನಿ ಹೊರಗೆ ಹೋಗ್ಲಿ ಒಳಗೆ ಬರ್ಲಿ ಗಜಿ ಬಿಜಿ 6 ಮಂದಿ ಇದ್ರು, ಇವ್ರೊಂದಿಬ್ರು 8 ಮಂದಿ. 8 ಮಂದಿ ಗಂಟು ಹಾಕ್ಯಂಡ್ ಹೋಗ್ಬಿಟ್ರು ಗಂಟು ಕಟ್ಕೊಂಡು. ಅದೇನೋ ಹೇಳ್ತಾರೆ ಹಿರಿಯರು, ದಂದವ್ರಿಗೆ ಬಿಟ್ರು ದನ ಕಾಯ್ರಿ ಬಿಡುಗಡಿಲ್ಲ ಅಂತ. ನಾನು ಬಿಡುಗಡೆ ಆಗಂಗಿಲ್ಲ. ಇದು ಕರೆಕ್ಟಾ ತಪ್ಪ ನೀವೇ ಕಮೆಂಟ್ ಮಾಡಿ ಹೇಳಿ. ಬರ್ತಾರ ಹೋಗ್ತಾರ, ಹೋಗುವಂತ ಸ್ಥಾನದಾಗ ಅವ್ರು ಇರ್ಬೇಕಾಗೈತಿ, ಅವ್ರು ಇರ್ತಾರ. ನನ್ನ ಸ್ಥಾನ ನನ್ಗೆ ಬಿಡುಗಡೆ ಇಲ್ಲಲ್ರಿ. ಯಾರ್ಯಾರ ಸ್ಥಾನದಾಗ ಏನೇನ್ ಇರ್ತೈತಿ ಅದನ್ನಂಕರು ಉಣ್ಬೇಕು, ತಿನ್ಬೇಕು, ಅದನ್ನ ಹೊತ್ತಗಳಿಬೇಕು. ಹೌದಿಲ್ರಿ? ಅದ್ರಂಗ್ ಕಳ್ಯಾಕತ್ತೀವಿ. ಈಗ ಮಕ್ಕಳು ಬಿಟ್ಟು ಬಂದಾಳ್ರಿ, ಜಾಸ್ತಿ ಏನ ಅವ್ರ ಅಪ್ಪದನ್ ತಗೋ ಅಂತಾರ. ಅವ್ರಿಬ್ರದ್ದು ಅಳಾಳಿ ನೋಡ್ರಿ. ಯಾಕಂದ್ರೆ ಸ್ವಲ್ಪ ಇಲ್ಲೇ ಸ್ವಲ್ಪ ಉಡೋಳ್ತನ ಮಾಡ್ತಾನ ಅನ್ನೋದಾರಿ. ಮತ್ತೆ ಈಗ ಅವ್ರ ಅಜ್ಜಿ ಗಿಜ್ಜಿಯರಿಗೆ ಹೇಳಿ ಬಂದಾರ. ಮತ್ ನಾಳೆ ಒಂದಿನ ಸಾಲಿ ಹೋಗ್ತಾರ, ನಾಡ ಸೂಟಿ ಇರ್ತೈತಿ. ಅವ್ರ ಅಪ್ಪರ ಮನೆಗೆ ಇರ್ತಾರೋ ಒಂದ್ ಕೆಲ್ಸಕ್ಕೆ ಹೋಗೋರ ಗೊತ್ತಿಲ್ಲ. ಬಿಜಿ ಮನುಷ್ಯ ಆದ್ರೂ ಎಲ್ಲ ಹೇಳ ಬಂದೀನಿ. ಈಗ ಒಂದ್ ಸ್ವಲ್ಪ ಸ್ನೇಹ ದೊಡ್ಡಕ್ಕಿಗಳ್ರಿ, ತಿಳುವಳಿಕೆ ಐತಿ. ಕರ್ಕೊಂಡ್ ಬಿಟ್ಟು ಬಂದಿದ್ದು ಇದೇ ಸಲ ರೀ. ಹೌದಿಬ್ಬರು ಯಾವಾಗೂ ಮನಿಗೆ ಬರೋನು ಬಿಟ್ಟು ಬಂದಿಲ್ರಿ. ಏನ್ರ ಈ ಕಾರ್ಯಕ್ರಮ ಐತಂದ್ರು ಎಷ್ಟೇ 2 ದಿನ ಇದ್ದೋಗಲ್ಲ, 2 ದಿನಕ್ಕರ ಅವ್ರು ಇದ್ದೋಗಕ್ ಯಾವಾಗೂ ಬರಂಗಿಲ್ಲ. ಬಿಟ್ಟು ಬಂದಿದ್ದಿಲ್ಲ. ಈ ಸಲ ಮಕ್ಕಳು ಬಿಟ್ಟು ಬಂದ ಅನ್ನೋದು ಒಂದು ಆಳಾಳಿ ನೋಡ್ರಿ. ಅವ್ರ ನನ್ ತಾಲೆ ಸಣ್ಣವರ ಬಿಟ್ಟೋಗ್ಲಿ ದೊಡ್ಡವರ ಬಿಟ್ಟೋಗ್ಲಿ ನನಗ್ ಜೀವಕ್ಕೆ ನೆಮ್ಮದಿ ಇರ್ತೈತ್ರಿ. ನಾವ್ ಹೊಡಿಲಿ ಬಡಿಲಿ ಬೇಯ್ಲಿ ಉಣಿಸ್ತೀನಿ ತಿನ್ನಿಸ್ತೀನಿ ಕರ್ಕೊಂಡ್ ನನ್ನ ಮುಂದ್ ಇರ್ತಾರಲ್ಲ ಅನ್ನೋದೊಂದು. ಈಗ ಬಿಟ್ಟು ಬಂದಾಳಂದ್ರ ಅದೇ ಒಂದ್ ಆಳಾಳಿ ರೀ. ಬಿಟ್ಟು ಈಗ ಇನ್ನೊಮ್ಮಿಗೆ ಅಡ್ಡಕ್ಕೂ ಕರ್ಕೊಂಡ್ ಬರ್ತೀನಿ ನಾನು ಸದ್ಯಕ್ಕೆ. ಮಕ್ಕಳ ಅನ್ನೋದ ಮತ್ತೊಂದು ಪ್ರಾಂತಿರಿ. ಈಗ ಕರ್ಸಿನಿಂದ ಕರ್ಕೊಂಡ್ ಬರ್ತೀನಿ ನಮಗೆ. ಕರೆನಾ? ಕರೆಂದ್ರ ಬಸ್ ಚಾರ್ಜ್ ಕರ್ಸಿನಿಂದ ಅವರೇ ನಮ್ ಕೂಡ ಅಡ್ಡಾಡ್ತಾರ. 500 ರೂಪಾಯಿ. ಅವ್ವ 500 ಅಂತ. ಸ್ನೇಹಕ್ ಪೂರ ಬಸ್ ಚಾರ್ಜ್ ಮತ್ತ ಅಕ್ಕಿದ 400 ಮೇಲೆ ಆಗುತ್ತೆ. ಮ್ಯಾಗ ಒಂದ ಮೈನ 200 ರೂಪಾಯಿದ 30 ರೂಪಾಯಿ ಕೊಟ್ರ ಸೊಲ್ಲಾಪುರ್ಲಿಂದ ಬಿಜಾಪುರಕ್ಕೆ. ಒಟ್ಟ ಒಬ್ರಿಗೆ ಒಂದ್ ಮೈ 500 ರೂಪಾಯಿ ಬೇಕು ನೋಡಿ. ನಾವ್ ಏನ್ರ ನೀರಿನ ಬಾಟ್ಲಿ ಒಬ್ರಿಗೆ 500 ರೂಪಾಯಿ. ಮತ್ತ ಈ ಕಡೆಯಿಂದ ಆ ಕಡೆ ಒಂದ್ಸಲ ಬಂದ್ರೆ ಒಟ್ಟು 3000 ರೂಪಾಯಿ ಬೇಕು. ಮತ್ ಮಾಡೋದು 100-200 ಸಂಬಂಧ ಬಡ್ದಾಡೋದು ಜೀವ. ಮತ್ತ ಅದ್ರಾಗ ಏನ್ ಬರ್ತೈತಿ. ಸೊ ಊಟ ಮಾಡೋಣ ಅಂತ ಬರ್ರಿ. ಸದ್ಯಕ್ಕ ಕಾಜಿ ಕುರ್ಮಾ, ಮಮ್ಮಿ ಚಪ್ಪಲ ಮಾಡ್ತಾರ ನೋಡ್ರಿ ಹಾಕೋಣದು. ಹೋಗಿ ಬರೋಣ ಅಂತ ಬರ್ರಿ. ಏನದು ಉಶ್ ಚೆನ್ನಾಗ್ ಆತೀಗ. ಜಾನು ಅಟ್ಟೆ ಐತಿ. ಮೊನ್ನೆ ಸರಿ ಬಂದಾಗ ಅಷ್ಟ್ರ ಮನೆಗಿದ್ರಿ ಏನೇನ ಕೈಪಲ್ ಮಾಡ್ಕೊಂಡು ಹೋಗಿದ್ವಿ. ಸದ್ಯಕ್ಕೆ ನಾನು ಅಮ್ಮ ಇಬ್ಬರೇ ಇದೀವಿ. ಏನು ತಗೊಳ್ಳಿ ಏನು ಬಿಳ ಅಂತ ಕೇಳಕತ್ತಾಳ ಮಮ್ಮಿ. ಕೈಪಲ್ಯನ ಯಾರಿಲ್ಲ, ನಾನು ಒಬ್ಬೇಕೆ. ನಾನು ಒಬ್ಬೇಕೆ, ನೀನು ಒಬ್ಬೇಕೆ. ಎಲ್ಲ ಕಡೆ ಬರೀ ಬ್ಲಾಗ. ಸೊ ಈ ಊರಿಗೆ ಬಂದ್ವಿ ಮಮ್ಮಿ ನಾ ಮತ್ತು ಒಂದು ಕೆಲಸದ ಮ್ಯಾಗ ಹೋಗಿದ್ವಿ. ಸೊ ಹಾಗಾಗಿ ಈಗ ಮತ್ತೆ ರಿಟರ್ನ್ ನಿನ್ನೆ ಹೋದವರು ಇವತ್ತು ಬರಕತ್ತೀವಿ. ಬ್ಲಾಗ್ ಅದೇನು ಮೊಬೈಲ್ ಚಾರ್ಜಿಂಗ್ ಜಾಸ್ತಿ ಇದಾಗುತ್ತೆ ಅಂತೇಳಿ ಮಾಡೋದಕ್ಕಾಗಿಲ್ಲ ಫ್ರೆಂಡ್ಸ. ಇವಾಗ ಮುದ್ದೇಳಕ್ಕೆ ಬಂದೀವಿ, ಊರಿಗೆ ಹೋಗ್ಬೇಕು. ಹಂಗಾಗಿ ಸ್ವಲ್ಪ ಕೈಪಲ್ಲರ ಒಯ್ಯನವ, ನಾನು ಹೋಗ್ಬೇಕಿದ್ದೀನಿ, ಏನು ಮಾಡಿದ್ದಿಲ್ಲ ಅಂತಂದ್ರೆ ಮಮ್ಮಿ. ಹಂಗಾಗಿ ಈಗ ಬಜಾರ್ದಾಗ ಬಂದೀವಿ ನೋಡ್ರಿ. ಅಲ್ಲ ಅಕ್ಕ ಒಂದೇ ಹಾಕೊಂಬಿಡ್ಲೆ ಹೋಯ್ತೇನೇನು? ಹೇಳಿ ಅದಾವ ಆತಾವ ಕೊಟ್ಬಿಡಿ ಅಮ್ಮ, ಕಲಸ ಆತಾವ ಕೊಟ್ಬಿಡು. ನೀ ಟಾಟಾ ಮಾಡಿದ್ರೆ ನಿನಗೂ ಮರದಲ್ಲ ನನಗೂ ಮರದಲ್ಲ, ಹಾಕಿ ಬಿಡಿದ್ರ. ನಾನು ಒಬ್ಬಕ್ಕೆ ಬಂದೈತಿ ಈಗ ಇವ್ ನಾನು ವಿಚಾರ ಮಾಡಿದ್ನೇನು, ನಾ ತಗೊಳೋದ 1/4 ಕಿಲೋ ಯಾಕೆ ವಿಚಾರ ಮಾಡ್ಲಿ? ನೀವು 30 ರೂಪಾಯಿ ಕೊಡು. ಏನಾಗಂಗಿಲ್ಲ. ಹೊಲ್ದಾಗ ಗಿಡ್ದಾಗ ಹೋದ್ರ ಮನಾರ್ ನಾನು ತೋಟದ ಎಲ್ಲ ಹೊಲ್ದೈತಿ. ಆದ್ರ ಅದ್ರೇನು ಇಲ್ಲ ಈಗ, ನಿನಗ ಮರದ ಇಲ್ಲ ಈಗ. ಮಾಡಿದ್ದು ಕೂಲಿನೂ ಇಲ್ಲಿ ಒಕ್ಕಲಿಗಾರ ಬಾಳೆವು ನಿಂದ್ರೆ ಇಲ್ಲದ
ರೂಪಾಯಿ ಒಳಗೆ ಕೊಡು. ಬೇಡ ನಾನು 20 ಅಂದಿನಿ, 20 ಇರ್ಲಿಕ್ಕಂದ್ರೆ ಬೇಡ. ಬೇಕಾಗಿಲ್ಲ. ನಾ ಏನು 15 ಕೊಡು ಅಂದಿನಿ, ನಿನ್ಗೆ 10 ಕೊಡು ಅಂದಿನಿ. ಇದಕ್ಕ 20 ನಾನು ಅಡ್ರೆಸ್ ತಗೊಂಡಿನಿಲ್ಲ. ಇನ್ನು ನಾವು ನಿನಗೂ 4 ಉಳಿತಿದ್ದು 4 ನನಗೆ ಹಾಕ್ತಿದ್ದೇವ ಹಾಕಂದಿನಿ. ನಾನು ಮೊದ್ಲನ ಹೇಳಿನಿಲ್ಲ. ಈಗ ಇದು ಹೀರಿಕಾಯಿ ನಾನು ಬಿಡಿಸಿದ್ನೆ ನಿನಗೆ. ನಾನು ಒಂದಿವ್ಸ ಉಳ್ಳಾಗಡ್ಡಿ ತಗೊಂತೀನಿ ಸಣ್ಣನು. ಇಲ್ಲದ ನೋಡು ಮುಂದಾಗ ಮ್ಯಾ ಚಂದ ಕಾಣಿಸ್ತಾವ, ಒಳಗೆಲ್ಲ ಕರ್ಕರ್ಗಾಗಿರ್ತಾವ. ಅದನ್ನ ತಗೊಂಡು ನೀರಿಂದು ತಲೆ ನೀರು ಕುಡ್ತಿದ್ದ ಕುಡಿಯವ ಬೆಚ್ಚಗಾತ ನೋಡಿ. ಚೆಲ್ ಬಿಡೋ ಅಷ್ಟು ನಾವು ಅಜ್ಜಿ ಇಪ್ಪ ದೇವ್ರೆ. ಹಾಂ ನೀರು ಕುಡ್ದೇನು ವಿಡಿಯೋ ಇಷ್ಟ ಆಗಿದ್ರಂಗೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ.